ಆರ್ಟೆಮಿಸ್ 2 ಚಂದ್ರನ ಹತ್ತಿರ ಮನುಷ್ಯರನ್ನು ಕರೆದುಕೊಂಡು ಹೋಗೋ ಮಿಷನ್ ಇದು. 50 ವರ್ಷದ ನಂತರ ಯಾಕೆ ಮನುಷ್ಯರು ಚಂದ್ರನ ಹತ್ತಿರ ಹೋಗುತ್ತಿದ್ದಾರೆ? ಮತ್ತೆ ಯಾಕೆ ಕಳೆದ 50 ವರ್ಷಗಳ ಕಾಲ ಮನುಷ್ಯ ಚಂದ್ರನ ಹತ್ತಿರ ಹೋಗಲು ಧೈರ್ಯ ಮಾಡಲಿಲ್ಲ? ಏನಾದರೂ ಭಯಾನಕವಾದದ್ದು ಅಥವಾ ಮನುಷ್ಯ ಭಯಪಡುವಂತಹ ಜೀವಿ ಏನಾದರೂ ಚಂದ್ರನ ಮೇಲೆ ಇರಬಹುದೇ? ನೋಡೋಣ ಬನ್ನಿ. ಆರ್ಟೆಮಿಸ್ 2 ಒಂದು ನಾಸಾದ ಮಿಷನ್. ಅದರಲ್ಲಿ 4 ಜನರ ತಂಡವನ್ನು ಚಂದ್ರನ ಮೇಲ್ಮೈಯನ್ನು ಸುತ್ತಿ ಬರಲು ಕಳುಹಿಸುತ್ತಿದ್ದಾರೆ. ಅದು ಏಪ್ರಿಲ್ 1, 2026ಕ್ಕೆ SLS ರಾಕೆಟ್ ಮುಖಾಂತರ ಕೆನಡಿಯಲ್ಲಿ ಲಾಂಚ್ ಆಗುತ್ತದೆ. ಇದು 10 ದಿನಗಳ ಪ್ರಯಾಣ. ಓರಿಯನ್ ಸ್ಪೇಸ್ ಕ್ರಾಫ್ಟ್ನಲ್ಲಿ 3 ಜನ ಅಮೆರಿಕನ್, 1 ಕೆನಡಿಯನ್ ಪ್ರಯಾಣ ಬೆಳೆಸಿ 7600 ಕಿಲೋಮೀಟರನ್ನು ಕ್ರಮಿಸಿ ಬರುತ್ತಾರೆ. ಈ ಮಿಷನ್ನ ಉದ್ದೇಶವು ಮುಂದೆ ಚಂದ್ರ ಮತ್ತು ಮಂಗಳ ಗ್ರಹದ ಮೇಲೆ ಮನುಷ್ಯರನ್ನು ಕರೆದೊಯ್ಯಲು ಓರಿಯನ್ ಸ್ಪೇಸ್ ಕ್ರಾಫ್ಟ್ ಪರೀಕ್ಷೆಗೆ ಮತ್ತು ಗಗನಯಾತ್ರಿಗಳ ಅಂದರೆ ಆಸ್ಟ್ರೋನಾಟ್ಗಳ ಆರೋಗ್ಯ ಮತ್ತು ಮನಸ್ಥಿತಿ ಆಕಾಶದಲ್ಲಿ ಹೇಗೆ ಬದಲಾಗುತ್ತದೆ ಎಂದು ತಿಳಿಯಲು ಒಂದು ಪೂರ್ವ ಸಿದ್ಧತೆಯಾಗಿ ಈ ಮಿಷನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಗಗನಯಾತ್ರಿಗಳ ಜೊತೆಗೆ ಆರ್ಚರ್ ಎಂಬ ವಾಚ್ ರೀತಿಯ ಡಿವೈಸ್ ಮತ್ತು ಅವತಾರ್ ಎಂಬ ಆರ್ಗ್ಯಾನ್ ಚಿಪ್ ಅನ್ನು ಕಳುಹಿಸಲಿದ್ದಾರೆ. ಅವು ಅವರ ಆರೋಗ್ಯ, ನಿದ್ರೆ, ಆಕ್ಟಿವಿಟಿ ಮುಂತಾದವುಗಳನ್ನು ಬಾಹ್ಯಾಕಾಶದಲ್ಲಿ ಮಾನಿಟರ್ ಮಾಡಲು ಉಪಯೋಗವಾಗುತ್ತದೆ. ಇದರ ಜೊತೆಗೆ ಸಾಧಾರಣ ಜನರ ಹೆಸರನ್ನು ಚಂದ್ರನ ಹತ್ತಿರ ತೆಗೆದುಕೊಂಡು ಹೋಗೋ ಆಕರ್ಷಕ ಕೆಲಸವನ್ನು ನಾಸಾ ಮಾಡಿದೆ. ಜನರ ಆಕರ್ಷಣೆ ಮಿಷನ್ನ ಮೇಲೆ ಬರಲು ಈ ಕೆಲಸ ಮಾಡಿರಬಹುದು. ಮತ್ತೆ ಯಾಕೆ ಕಳೆದ 50 ವರ್ಷಗಳ ಕಾಲ ಮನುಷ್ಯ ಚಂದ್ರನ ಮೇಲೆ ಹೋಗಲು ಪ್ರಯತ್ನಿಸಲಿಲ್ಲ? ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ.